ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀವಿ ಮದುವೆಗೆ. ಯಾರ ಮದುವೆಗಪ್ಪ ಅಂದರೆ ನಮ್ಮ ರಿಲೇಷನ್ ಅವ್ರ ಮದುವೆಗೇನೆ ಚೈತ್ರನ್ ಫ್ರೆಂಡ್ ಆಗಬೇಕು. ಚೈತ್ರನ್ಗೆ ಲೈಟಾಗಿ ಮೇಕಪ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ? ಹಿಂದೆ ಕರ್ಲ್ ಮಾಡಿದ್ದೀನಿ. ಕರ್ಲು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕೆ ಅಂತಂದರೆ ಅದು ಫಸ್ಟು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ ಆಮೇಲೆ ಕರ್ಲ್ ಮಾಡಬೇಕಿತ್ತು. ಟಚ್ ಕೂಡ ಹೊಟ್ಟೋಗಿದೆಯಲ್ಲ, ಪಾಪು ಚಿಕ್ಕವನಿದ್ನಲ್ಲ, ಅದಕ್ಕೋಸ್ಕರ ಎಲ್ಲ ಟಚ್ ಎಲ್ಲ ಹೋಗ್ಬಿಟ್ಟಿದೆ. ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಕಪ್ನ. ಹಾಗೆ ರ್ಯಾಂಡಮಾಗಿ ವೀಡಿಯೋ ಮಾಡ್ತೀನಿ, ಎಲ್ಲರೂ ಎಂಜಾಯ್ ಮಾಡಿ ನೋಡ್ಕೊತ ಅಂತ ಕೇಳ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ವೀಡಿಯೋ ಬಂದು ನಿಮಗೆ ಫಸ್ಟು ತಲುಪುತ್ತೆ. ಈಗ ಹೋಗ್ಬೇಕಾದ್ರೆ ಸಿಕ್ಕೋಣ ಗೈಸ್. ಮದುವೆಗೆ ಹೋಗೋಣ. ಮದುವೆಗಂದರೆ ಸಾಕು ಕುಣಿತಾನೆ. ಸರ ಎಲ್ಲ ಹಾಳು ಮಾಡಿ ಇಟ್ಟಿದ್ಯಾ, ನೀನು ಕರ್ಕೊಂಡು ಹೋಗೋದಿಲ್ಲ ಮದುವೆಗೆ. ಕರ್ಕೊಂಡು ಹೋಗ್ಬೇಕಾ? ಯಾಕೆ ಕರ್ಕೊಂಡು ಹೋಗ್ಬೇಕು? ಹೇಳಿದ ಮತ್ತೆ ಕೇಳಲ್ಲ ಇವ್ ನೀನು. ಕರ್ಕೊಂಡು ಹೋಗೋದಿಲ್ಲ ನಾನು. ಕೇಳ್ತೀಯ ತಾನೆ? ನಡಿ. ಎಸ್ ಗೈಸ್, ಸಿಗ್ತೀನಿ ಆಮೇಲಿಂದ. ನಾನು ರೆಡಿ ಆಗಬೇಕು. ಈಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಅವನು ಹೇಳ್ತಾನೆ ಯಾರ ಕಳ್ಳ ನನ್ನ ಮಗ ಇವ. ಸುಮ್ಮನೆ ಮಾಡ್ಕೋಪ ಅದ್ರ ಮುಟ್ಪಾದ ಮೊನ್ನೆ ಬಿಡು. ನಾಡಿಲ್ಲ ತಪ್ಪ ಹೋಯ್ತಾನೆ ನೋಡಲ್ಲ. ತಿರ್ಗು ಯಾವ ಕಡೆ ಬಿಡ್ಬೇಕು? ಯಾವ ಕಡೆ ನೀನು ನೋಡ್ಬಿಟ್ಟು ಬರೀ ಅದನ್ನೇ ಮಾಡ್ತಿದ್ದೀರಾ? ಇದನ್ನೇ ಮಾಡ್ತಾನೆ ಈಗ. ಅದ ನಾವು ಬರ್ತಿದ್ದೀವಿ. ಬರೀ ಅದನ್ನೇ ಮಾಡ್ತಿದ್ದೀವಿ. ನೀವು ಇಬ್ಬರು ಬರ್ತಿದ್ದೀರಿ. ಮುದುಗೋಲಿ ಅಂದ್ರೆ ನೀವು ಆಟ ಆಡ್ತಾ ಇದ್ದೀರಾ? ಹೋಯ್ತಾಳೆ ಅಂದ್ಬಿಟ್ಟು ಕಳ್ಳ ನಮ್ಮನೆ, ಕಳ್ಳ ನಮ್ಮನೆ. ಏನದು? ತೂಕಿ ತೂಕಿ. ಆಯ್ತು. ಅದೊಂದು ಬಿಡು ಸಾಕು. ಹಿಂಗಿಲ್ಲ ಹಿಂಗೆ ಅದೇನು ಹೇಳಿತು? ನಾವು ಮೇಕಪ್ ಮಾಡಬೇಡ. ಇದು ರ್ಯಾಂಡಮ್ ವಿಡಿಯೋ. ಮೇಕಪ್ ಅಂತ ಮಾಡ್ತೀನಲ್ಲ, ಅವಾಗ ಮೇಕಪ್ ಮಾಡೋದು. ಫುಲ್ ದೂರದಿಂದ ವಾ ಶಿವಚ ಕುಂಚು ಮಗಿ ಎತ್ಕಪ್ಪ. ಏನ್ ಪಾಪ ಇದೇ ಹಾಕಿಲ್ಲ ಫೌಂಡೇಶನ್. ಸ್ಟಿಕ್ಕರ್ ಹಾಕಿ ಸ್ಟಿಕ್ಕರು ಏನೇನು ಮಾಡ್ತೀನಿ ಜಾಸ್ತಿ ಗಿಂಡಿ ಗಿಂಡಿ ಏನಿಲ್ಲ. ಏನು ಮಾಡಬೇಡ ನನಗೆ.
ಸರಿ ನಿಮ್ಮ ಫ್ರೆಂಡ್ಗಳು ಮದುವೆ ಆಯ್ತಾರೆ ಹೇಳಿ ಅವ್ರಿಗೆ ಯಾವ ಊರ ನಿಮ್ಮ ಮತ್ತೆ ಮೇಕಪ್ ಮಾಡ್ತಾರೆ ಅಂದ್ಬಿಟ್ಟು ಯಾರು ನಿಮ್ಮ ಫ್ರೆಂಡ್ಗಳು ಮದುವೆ ಆದವ್ರಿಗೆ ಎಂಗೇಜ್ಮೆಂಟ್ ಮದುವೆ ಫಿಕ್ಸ್ ಆಗಿದೆ ನಮ್ಮ ಮತ್ತೆ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡಲಿ ಯಾರು ಆಯ್ತಾರೆ ನಿಮ್ಮ ಫ್ರೆಂಡ್ಗಳು ಯಾರು ಇರ್ತಾರೆ ಅವ್ರ ಫ್ರೆಂಡ್ಗಳು ಯಾರು ಹೇಳು ನೀನು ಸ್ಟೇಟಸ್ ಕೊಡೋಕೆ ಇವಳಿಗೆ ಸಾಕು ಇಷ್ಟೇ ಸಿಂಪಲ್ ಮೇಕಪ್ ಸೂಪರ್ ಕಾಣಿಸ್ತಾಳೆ ಅಷ್ಟೇ ಸಾಕು ಚೆನ್ನಾಗಿ ಕಾಣಿಸ್ತಾಳೆ ನಾನು ಹೇಳ್ತಾ ಇರೋದು ನಿನ್ನ ಫ್ರೆಂಡ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿನ್ನ ಸ್ಟೇಟಸ್ ಹಾಕತ್ತಾರೆ ಮೇಕಪ್ ಮಾಡ್ತಾರೆ ಅಂದ್ಬಿಟ್ಟು ಅದೆಲ್ಲ ಮುಟ್ಬಾರ್ದು ಮಗನೇ ಗಾಜಿಂದೆಲ್ಲ ಇದಾವೆ ಅವು ಎಳಕಬೋಲಿ ಎತ್ತಾಕ್ಬಿಡ ನೀವನ್ನ ಹೋಗು ನೀನು ಆಳು ತಗೊಂಡು ಹೋಗು ಮಗನೆ ಮದ್ವೆ ಕರ್ಕೋಬೇಕಂದ್ರೆ ಡೈರಿಗೆ ಹೋಗು ಮದ್ವೆ ಕರ್ಕೊ ಹೋಗ್ಬಾರ್ದು ಅಂತಂದ್ರೆ ನೀನು ಇಲ್ಲೇ ಇರೋ ಅಷ್ಟೇ ಇಲ್ಲೇ ಇರ್ತೀಯಾ ಡೈರಿಗೆ ಹೋಗ್ತೀಯಾ ಇಲ್ಲೇ ಇರು ನೀನು ಹತ್ರ ಪರವಾಗಿಲ್ಲ ಕರ್ಕೊ ಹೋಗೋದಿಲ್ಲ ಡೈರಿಗೆ ಮದ್ವೆ ಹೋಯ್ತು ಬ್ಯಾಗ್ ತುಳಿತಾ ಇದೆಯಾ ಮಿಷಿನ್ ಹೋಯ್ತವೆ ಕಿತ್ತಾಕ್ಬಿಟ್ನೆ ಈಗಿರೋದು ನಿಂಗೆ ಹಬ್ಬ ನೋಡ್ತಾ ಇರು ತಿರ್ಗಾ ಬಂದಿದ್ಯಾ ಬರ್ಲಿ ಹಂಗೆ ಮತ್ತೆ ಬರ್ಲಿ ಹಬ್ಬ ಮಾಡ್ತೀನಿ ನಾನು ಮುಟ್ಲಿ ಅವ್ನು ಮುಂದೆ ಐಟಮ್ ಅದ್ರು ಇದು ಇದು ಮಸ್ತ್ ಕಾಜಲ್ ಅನ್ಬಿಡ್ವಾ ಅಪ್ಪ ನೀನು ಹುಡುಗಿ ಆಗ್ಬೇಕಿತ್ತಲ್ಲ ನೆಚ್ಚಾಕೊಂತ ಇದಕ್ಕೆ ಪಿಂಕು ಲೈಟ್ ಆಗೋದು ಯಾವ್ದು ತೋರ್ಸವ ಅಯ್ಯೋ ಯಾವ್ದು ಗೊತ್ತಾನಿ ಸ್ವಾಮಿ ಅಪ್ಪ ಈಗ ಬಂದದ ಬೆಳಗ್ಗೆ ಬಂದ ಮದುವೆಗೆ ಎಷ್ಟು ಗಂಟೆಗೆ ಇರೋದು ದಾರೆ ಗೊತ್ತಿಲ್ಲ ಬೆಳಗ್ಗೆ ಆರ್ಡ್ರ್ ಇದ್ದದ್ದು ಅಪ್ಪನ ಫೋನ್ ಮಾಡ್ತಿದ್ಲಾ ಎಲ್ಲಿರೋರ್ಗೆ ಶಿವಚಾ ಅಪ್ಪ ಏನಾರು ಫೋನ್ ಮಾಡ್ತಿದ್ರು ಎಳ್ಳಿರೋರ್ಗೆ ಏನಾರು ಫೋನ್ ಮಾಡ್ತಿದ್ದ ಅಪ್ಪ ಆರ್ಡ್ರ್ ಇದೆ ಅಂತ ಇಲ್ವೇ ಲೈಟಾಗಿ ಇರಲಿ ಜಾಸ್ತಿ ಸಾಕಲ್ಲ ಬಿಡು ಅಯ್ಯೋ ರಾಮ ಇರು ಕಾಣಿಸ್ತೇನೆ ಇಲ್ಲ ಹಂಗೆ ಬೇಡ ಕಾಣಿಸೋದು ಸುಮ್ಮನಿರು ಚೈತ್ರ ಅದೇ ಜಾಸ್ತಿ ಕಾಣಿಸ್ತಾರೆ ಸುಮ್ಮನಿರು ಚೈತ್ರ ನೀನೇ ಇನ್ನೊಸಿ ಹಾಕೊಂತ ಈಗ ಇದು ನೋಡಿದ್ರೆ ಅದೇ ಮಿಕ್ಸ್ ಮಾಡಾಕ್ತೀನಿ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಕ್ಯಾಮ್ರಾದಲ್ಲಿ ಹೆವಿ ಕಾಣಿಸ್ತದೆ ನೋಡ್ಕೊ ಕನ್ನಡಿದ ಈಗ ಸಾಕಾ ಚೂರು ಕುಂಕುಮ ಇಟ್ಕೊಂಡು ಹೋಯ್ತೀನಿ ಎಲ್ಲಿ ಚೆನ್ನಾಗಿ ಕಾಣಿಸ್ತದೆ ಕೆಳಗಡೆ ಎಸ್ ಗಾಯ್ಸ್ ಹೊರಟ್ವಿ ಈಗ 7:30 ಆಗಿದೆ ಟೈಮು ಕತ್ಲೆ ಆಗಿದೆ ಭಯ ಆಗುತ್ತೆ ಕತ್ಲೆ ನೋಡಿದ್ರೆ ಹಳ್ಳಿ ಸೈಡು ಅಲ್ಲೂ ಬಿಟ್ಬಿಡ್ತಾನೆ ಅಲ್ಲ ಎಲ್ಗಾದ್ರೂ ಹೋಗ್ಬೇಕು ಅಂತಂದ್ರೆ ಅಲ್ಲೂ ಅಂತ ಬಿಟ್ಬಿಡ್ತಾನೆ ಕಿಸ್ಕೊಂಡು ನಿಂತ್ಕೊಂಡ್ತಾನೆ ಹಂಗೆ ಲಡ್ಡುನ ಮನೇಲೆ ಬಿಟ್ಟು ಹೋಗ್ತಾ ಇದೀವಿ ಕತ್ಲೆ ಆಗಿದೆಯಲ್ಲ ಅದಕ್ಕೋಸ್ಕರ ರಾತ್ರಿ ಅಲ್ವಾ ಬೆಳಗ್ಗೆ ಟೈಮ್ ಆದರೆ ಕರ್ಕೋಗ್ಬೋದು ಕತ್ಲೆನೇನು ಕರ್ಕೊಂಡು ಹೋಗೋದು ಅಂತ ನಾನು ಈ ಥರ ರೆಡಿ ಆಗಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿ ಆಗಿದ್ದೀನಿ ಅಂತ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಮೇಕಪ್ ಕೂಡ ಮಾಡಿಕೊಂಡು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಒಂದು ಕ್ರೀಮ್ ಹಚ್ಕೊಳ್ಳೋದೇ ಒಂದು ದೊಡ್ಡ ಸೋಂಬೇರಿತನ ಅಂತಲೇ ಹೇಳ್ಬೋದು ನನಗೆ ಇವತ್ತು ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ನಾನೇ ಕೇಳಬೇಕು ಯಾವಾಗ್ಲೂ ಹಾಂ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೈಸ್ ಯಾವಾಗಲೂ ನಾನೇ ಕೇಳಬೇಕು ಏನಾದರೂ ಒಂಚೂರು ರೆಡಿ ಆದರೆ ಸಾಕು ಹೆಂಗಿದ್ದೀನಿ ಅಂತ ನಾನೇ ಕೇಳಬೇಕು ಅವರೇ ಈಗ 21 ಬಂದರೆ 5 ವರ್ಷ ಆಗುತ್ತೆ ಮದುವೆ ಆಗಿ 5 ವರ್ಷದಲ್ಲಿ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಬೀಳುತ್ತೆ. 5 ವರ್ಷ ಅಂತ ಹೇಳ್ಬಾರ್ದು ಆಯಿತು 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಬೀಳುತ್ತೆ.
ಒಂದು ದಿನ ಆದ್ರೂ ನಾನು ಚೆನ್ನಾಗಿ ರೆಡಿಯಾಗಿದ್ದಾಗ ಒಂದು ದಿನನಾದರೂ ಅವ್ರಾಗ ಅವರೇ ಚೆನ್ನಾಗಿ ರೆಡಿ ಆಗಿದೆಯಾ ಅಂತ ಹೇಳಲೇ ಇಲ್ಲ. ಏನ್ರಿ? ಆಮೇಲೆ ಇನ್ನೇನು ನಿಜ ತಾನೇ ಹೇಳ್ತಾ ಇದ್ದೀನಿ. ಯಾವತ್ತಾದ್ರೂ ಹೇಳಿದ್ದೀರಾ? ಹೇಳ್ತಲ್ಲ ಇವಾಗ. ಅದೇ ಇವಾಗ ಹೇಳಿದ್ದೀರಾ? ಏನು ನಾನು ಕೇಳಿದ್ದಕ್ಕೆ ಪಾಪ ಒಂದು ನೀಟಾಗಿ ಕೂತ್ಕೋ ಪಾಪು. ನಾನು ಕೇಳಿದ್ದಕ್ಕೆ ಹೇಳಿದ್ದಾರೆ, ಇಲ್ಲ ಅಂತಂದರೆ ಅದು ಹೇಳ್ತಿರ್ಲಿಲ್ಲ. ಎಸ್ಕೈಸ್ ಮಂಟಪ ಹತ್ರ ಓದಕ್ಕೆ ಸಿಗ್ತೀನಿ, ಚೌಟ್ರಿಗೆ ಓದಕ್ಕೆ ಸಿಗ್ತೀನಿ. ಇನ್ನೊಂದೇನೆಂದರೆ ನಾವು ಮದುವೆ ಆಗಿ ಚೌಟ್ರಿಗೆ ಹೋಗ್ತಾ ಇರೋದು ಈಗ, ಅದೊಂದು ಖುಷಿ. ಕಾಟನ್ ಬರ್ತಾವೆ ಶರ್ಟ್ಗಳು. ಕಾಟನಲ್ಲಿ ಅಲ್ಲ, ನಾನು ಬಟ್ಟೆ ಮಡ್ಚಾಕ್ದಾಗ ಈ ಶರ್ಟ್ ಸಿಗಬಾರ್ದು ನಿಮಗೆ ಅಂತೇಳಿ ಫುಲ್ ಲಾಸ್ಟ್ಗೆ ಹಾಕಿದ್ದೆ. ಈಗ ಎತ್ಕೋಬೇಕಾದ್ರೆ ಹೆಂಗೆ ಎತ್ಕೊಂಡ್ರಿ? ಅಲ್ಲ, ಎಲ್ಲ ಮೇಲ್ಗಡೆ ಇರೋದೆಲ್ಲ ಕದ್ರಬಿಟ್ಟು ಎತ್ಕೊಂಡ್ರ, ಹಂಗೆ ಎತ್ಕೊಂಡ್ರ ನೀಟಾಗಿ. ಎಷ್ಟು ನೀಟಾಗಿ ಇವ್ರ ಕಬೋರ್ಡ್ನ ರೆಡಿ ಮಾಡಿದ್ದೀನಿ ನಾನು. ಅದನ್ನು ಕೂಡ ಚೆನ್ನಾಗಿದೆ ಕಣೆ ಅಂತ ಹೇಳಲಿಲ್ಲ. ಹೇಳಿದ್ರೇನ್ರಿ? ಬಂದವ್ರಿಗೆ ಏನಂತಂದ್ರೆ ಸೂಪರ್ ಜೋಡಿಸಿದೆ ಕಣೆ ಅಂತಂದಿಲ್ವೇ? ಏನಂದ್ರಿ? ಸೂಪರ್ ಜೋಡಿಸಿದೆ ಕಣೆ ಅಂತಂದಿಲ್ವೇ? ನಂಗೆ ಕೇಳಿಸ್ಲೇ ಇಲ್ಲ. ಹೌದಂತೆ, ಮರ್ಮನ್ ಕಾಯಿಲೆ ಇದೆ ನನಗೆ. ಅಲ್ಲ ಪಾಪು, ಇನ್ನೆರಡು ದಿನ ಅಷ್ಟೇ ಕಾಯಿಸೋದು, ಮತ್ತೆ ವಾರ್ಡ್ರೋಬು ಫುಲ್ಲು ಮೆಸ್ಸಿ ಆಗಿಬಿಡುತ್ತೆ. ಗಂಡಸರು ಬಟ್ಟೆಗಳೇ ಅಷ್ಟು ಅಲ್ವಾ, ಎತ್ಕೋತಾರೆ, ಹೆಂಗೆ ಬೇಕಂದ್ರೆ ಬಿಸಾಕ್ತಾರೆ. ಏನಿದು ಇಲ್ಲ ಹಾಕೊಂಡು ಹೋಗಲ್ಲ? ಕಪ್ಪು ಬಳ್ಳಾರಿ ಯಾರು ಬಂದವ್ರಲ್ಲ, ಅವ್ರಿಗೆಲ್ಲಿ ಜಾಗ ಇರುತ್ತೆ ಅಲ್ಲಿ ಟೆಂಟ್ ಹಾಕೊಂತಾರಲ್ವಾ. ಎಲ್ಲ ಹೋಗ್ತಾ ಇದ್ದಾರೆ ಮದುವೆಗೆ. ಹಾಂ, ಎಲ್ಲಿ ಜಾಗ ಇರ್ತದೆ ಅಂತಲ್ಲ. ಮತ್ತೆ ಅವ್ರ ಕಡೆಯವರು ಅಂದರೆ ಕಬ್ಬು ಯಾರು ಕಡಿತಾರೆ ಅವರು ಜಾಗ ಕೊಡ್ತಾರಾ? ಯಾರೋ ಖರ್ಚು ಓನರು. ಹಾಂ ಹಾಂ, ಅವರು ಇಂಥದ್ದು ಹಾಕಳಿ ಅಂತ ಹೇಳಿರ್ತಾರೆ. ಹಾಂ, ಅವರಲ್ಲಿ ಹಾಕೊಂಡಿರ್ತಾರೆ. ಅವರು ಗದ್ದೆ ಒಪ್ಕೊಂಡು ಕಳಿಸ್ತಾರೆ. ಅವ್ರ ಗಾಡಿಗಳು, ಎತ್ತು ಗಾಡಿ ಇರ್ತಾರೆ, ಟ್ರಾಕ್ಟ್ರವರು. ಟ್ರಾಕ್ಟ್ರಾದ್ರೆ ಅವರೇ ಅವ್ರ ಕಡೆಯಿಂದ ಮುಂದಿರ್ತಾರೆ. ಎತ್ತು ಗಾಡಿಯವ್ರು ಕಳಿಸ್ತಾರೆ ಅಂತಂದರೆ ಅವ್ರು ಹೇಳಿರ್ತಾರೆ ಒಂದು ಜಾಗದಲ್ಲಿ ಹಾಕೊಂಡಿರಿ ಅಂತ, ಅಲ್ಲಿ ಕಟ್ಸ್ಕೊಡ್ತಾರೆ. ಅಲ್ಲಿ ಜಾಗ ಕೊಡ್ತಾರೆ ಆದರೂ ಅಲ್ಲಿಂದ ಎಲ್ಲ ಬರ್ತಾರಲ್ಲ ಹೇಳ್ರಿ. ನಮ್ಮೂರಲ್ಲಿ ನಮ್ಮ ಹಳ್ಳಿ ಕಡೆ ಸಿಗೋದಿಲ್ವಲ್ಲ ಜನಗಳು. ಅಲ್ಲಿಂದ ಎಲ್ಲ ಬರ್ತಾರೆ ಅಂತಂದರೆ ದುಡ್ಡು ಜಾಸ್ತಿ ಆಯಿತು, ಸ್ವಲ್ಪ ಸೋಟಿ ಕಲ್ಸ್ಕೊಡ್ರಲ್ಲ ನಮ್ಮ ಕಡೆಯವರೆಲ್ಲ. ಇಲ್ಲೂ ಪಾರ್ಕ್ ಮಾಡ್ಬೋದಾ? ಇದೇನಿದು ಹಿಂದೆ ಮಾಡ್ತಾ ಇರೋದು? ಇಲ್ಲೂ ಮಾಡ್ಬೋದು. ನಾವು ಅಲ್ಲಿಗೆ ಹೋಗೋಣ. ಗಾಯ್ಸ್ ಬಂದ್ವಿ, ನಾವು ಮದುವೆ ಆಗಿದ್ದು ಚೌಟ್ರಿಗೆ. ಇನ್ನೊಂದ್ಸರಿ ಮದುವೆ ಆಗೋಣ ರೀ. ಆಗು ಆಗು ಆಗು. ಎರಡು ಮಕ್ಕಳನ್ನ ನಿಲ್ಲಿಸ್ಬಿಟ್ಟು 25 ವರ್ಷ ಆಯ್ತದಲ್ಲೇ. 25 ವರ್ಷಕ್ಕೆ 25 ವರ್ಷಕ್ಕೆ ಸಿಲ್ವರ್ ಜೂಬ್ಲಿ ಮಾಡ್ಕೊಳ್ಳೋಣ ಇದೇ ಚೌಟ್ರಿಲಿ. ಓ, ಏನು ಬೇಜಾನ್ ಜನ ಬಂದವ್ರೆ ಅನ್ಸುತ್ತೆ, ಎಷ್ಟೊಂದಿದೆ ಬೈಕೆಲ್ಲ. ಇಲ್ಲಿ ನೋಡಿ ಆ ಕಡೆ ಜಾಗ ಇದೆ. ಹಾಕಿಸ್ತಾ ಇದ್ದೀರಲ್ರಿ. ಬಾಕಲು ತೆಗ್ದಿದ್ಯಾ? ಹಾಂ, ನಾನು ಮಾಡಿದ್ನಲ್ಲ. ವಸ್ತುನ ಜೋಪಾನಾಗಿ ಜೇಬಲ್ಲಿ ಇಟ್ಕೊಳ್ಳಿ. ಜೋಬಲ್ಲಿ ಬೇಡ, ಲಿಕ್ಕಿರ್ತೀವಿ. ಹಾಂ, ಪರ್ಸಲ್ಲಿ ಇಕ್ಕಿ ಆಯಿತು. ಅವ್ವ, ನೋಡ್ಕೊಳ್ಳೇ ಇಲ್ಲ ಸ್ಟೆಪ್ಪು ನಾನು. ಏನು ಮಾಡ್ತಿದ್ದೀರಾ? ಏನು ತಿಂದ್ರಿ ಉಗಿಯಕ್ಕೆ? ಏನು ತಿಂದ್ರಿ? ಮತ್ತೆ ಏನು? ಆ ನೀರು ಕುಡ್ದಾ? ಯಾಕೆ ಒಳಗಡೆ ನೀರಿಲ್ವಾ? ಪಾಪ ನಿನ್ನ ಫ್ರೆಂಡ್ಸು ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ರಿಸೆಪ್ಷನ್. ಮ್ಯೂಸಿಕ್ಕು, ಕಾಪಿರೈಟು. ಎಸ್ ಬಂದ್ವಿ ಚೌಟ್ರಿ ಹತ್ರ. ನಾವು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ಬಟ್ ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ವಿಳ್ಯಶಾಸ್ತ್ರ ಮಾಡ್ತಾಯಿದ್ರು. ಆ್ಯಕ್ಚುಲಿ ಎಂಗೇಜ್ಮೆಂಟ್ ದಿನವೇ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ರಿಸೆಪ್ಷನಲ್ಲಿ ತುಂಬ ಇದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವರು ರಿಸೆಪ್ಷನಲ್ಲೇ ವಿಳ್ಯಶಾಸ್ತ್ರ ಎಲ್ಲ ಮಾಡ್ಕೊತಾಯಿದ್ರು. ಎಂಗೇಜ್ಮೆಂಟಲ್ಲಿ ಮಾಡಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಇಲ್ಲೇ ಮಾಡ್ಕೊತಾಯಿದ್ರು. ಇನ್ನು ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಲಡ್ಡುನ ಬೇರೆ ಬಿಟ್ಬಿಟ್ಟು ಬಂದಿದ್ವಲ್ಲ, ಅದಕ್ಕೋಸ್ಕರ ಊಟ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಅಂತೇಳಿ ಫಸ್ಟು ಊಟಕ್ಕೆ ಹೊರಟೋದ್ವಿ. ಊಟಕ್ಕೂ ಅಷ್ಟೇ ತುಂಬ ಜನ ಹಂಗೆ ವೆಯ್ಟಿಂಗಲ್ಲಿದ್ದರು. ನಾವು ಹಂಗೆ ಅವ್ರ ಮಧ್ಯದಲ್ಲೇ ನುಕ್ಕೊಂಡು ಊಟಕ್ಕೆ ಹೋಗಿ ಕುತ್ಕೊಂಡ್ಬಿಟ್ವಿ.
ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಗ್ತಾನೆ ಎಂಟ್ರಿ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಆಗ ರಿಸೆಪ್ಷನ್ಗೆ ನಿಲ್ಲಿಸ್ತಾಯಿದ್ರು. ಹೀಗೆ ರಿಸೆಪ್ಷನ್ ಎಲ್ಲ ನೋಡಿಕೊಂಡು ಮತ್ತು ಪ್ರೀ ವೆಡ್ಡಿಂಗ್ ಶೂಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮಗೆ ಯಾರು ಪ್ರೀ ವೆಡ್ಡಿಂಗ್ ಮಾಡ್ತಿದ್ರು ಅವರೇ ಇವ್ರಿಗೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರೋದು. ತುಂಬ ಚೆನ್ನಾಗಿತ್ತು. ಎಲ್ಲ ಇಲ್ಲೇ ಹಳ್ಳಿ ಸೈಡಲ್ಲೇ ಮಾಡಿಸಿರೋದು ಅವರು. ಎಲ್ಲೂ ಇದಕ್ಕೆಲ್ಲ ಹೋಗಲಿಲ್ಲ. ನಾವು ರೆಸಾರ್ಟ್ಗೆ ಹೋಗಿದ್ವಿ. ಬಟ್ ನನಗನ್ನಿಸ್ತು ರೆಸಾರ್ಟ್ಗೆ ತುಂಬ ಅನ್ಇನ್ವೆಸ್ಟ್ಮೆಂಟ್ ಅದು. ಯಾಕಂತಂದರೆ ಏನು ಅಲ್ಲಲ್ಲೇ ತೆಗಿತಿರ್ತಾರೆ. ಬಟ್ ಹಳ್ಳಿ ಸೈಡಾಗಲಿ ಅಥವಾ ಬೇರೆ ಕಡೆ ಊರುಗಳಲ್ಲಾಗಲಿ ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ಸು, ಅಲ್ಲೇ ತೆಗೆಸ್ಕೋಬೋದು ಅಂತ ಹೇಳ್ಕೊಂಡು ನಾನು ನಮ್ಮ ಮನೆಯವರಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು ಆರ್ಕೆಸ್ಟ್ರಿ ಕೂಡ ಇಡಿಸಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ಅವ್ರು ಹಾಡು ಹೇಳ್ತಾಯಿದ್ರೆ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಆರ್ಕೆಸ್ಟ್ರಿ ಎಲ್ಲ ಮಾಡ್ತಾಯಿದ್ರು. ಹಾಡು ಚೆನ್ನಾಗಿ ಹೇಳ್ತಾಯಿದ್ರು, ಡ್ಯಾನ್ಸು ಮಾಡ್ತಾಯಿದ್ರು. ನನ್ನ ಮಗ ಅಂತೂ ನಿಂತಿರೋ ಜಾಗದಲ್ಲೇ ಕುಣಿತಾ ಇದ್ದ. ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ಬಟ್ ಸ್ಟೇಜ್ ಮೇಲೆ ನಿಲ್ಲಿಸಿದ್ವಿ ಡ್ಯಾನ್ಸ್ ಮಾಡು ಅಂತ. ಅವನು ಮಾಡಲೇ ಇಲ್ಲ. ನೀವು ನೆಕ್ಸ್ಟ್ ನೋಡಿ. ಹೀಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಗೈಸ್. ಊಟ ಕೂಡ ಅಷ್ಟೇ ನಮ್ಮ ಮದುವೆಲಿ ಯಾರು ಮಾಡಿದ್ರು ಅವರೇ ಮಾಡಿದ್ದು, ಶಿವಣ್ಣ ಅಂತ ಹೇಳಿಬಿಟ್ಟು. ತುಂಬ ಫೇಮಸ್ ಅವರು ಅಡುಗೆ ಭಟ್ರು. ಎಲ್ಲದಕ್ಕೂ ಅವರೇ, ನಮ್ಮೂರು ಸೈಡೆಲ್ಲ ಆಲ್ಮೋಸ್ಟ್ ಅವರನ್ನೇ ಕರೆಯೋದು. ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ, ಸಕ್ಕತ್ತಾಗಿ ಮಾಡಿಸಿದ್ರು. ನನಗೆ ಹೀಗೆ ಫುಲ್ಲು ರಾ ವೀಡಿಯೋಸೇ ಹಾಕಬೇಕು ಅಂತ ಇಷ್ಟ ಇತ್ತು ಗೈಸ್. ಬಟ್ ಏನು ಮಾಡೋದು, ಇದು ಕಾಪಿರೈಟ್ ಬಂದುಬಿಡುತ್ತಲ್ಲ, ಅದಕ್ಕೋಸ್ಕರ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹಾಗೆ ಇದು ಕೂಡ ನಾವು ಮದುವೆ ಆಗಿದ್ದಂಥ ಚೌಟ್ರಿನೇ. ನನಗಂತೂ ಇನ್ನೊಂದು ಸರಿ ಚೌಟ್ರಿ ಒಳಗಡೆ ಬಂದಾಗ ನಾನೇ ಮದುವೆ ಆಗ್ತಿದ್ದೀನಿ ಅನ್ನೋ ಥರ ಫೀಲ್ ಬಂತು. ಈಗ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗ ಅಂತೂ ನನಗೂ ಒಂದು ಎಲೆ ಬೇಕು ಅಂತೇಳಿ ಅವನಿಗೂ ಒಂದು ಎಲೆ ಹಾಕಿಸ್ಕೊಂಡ. ಬಟ್ ಅವನೇನೂ ತಿನ್ನಲಿಲ್ಲ. ಏನಪ್ಪ ಅಂತಂದರೆ ಬ್ಯಾಟ್ ಬರುತ್ತಲ್ಲ ಸಂಡಿಗೆ, ಅದು ಮಾತ್ರ ತಿಂದ. ಅದು ಬಿಟ್ಟರೆ ಒಂದು ಸ್ವಲ್ಪ ಉಪ್ಪು ತಿಂದ. ಉಪ್ಪಂತೂ ಸಿಕ್ಕಾಪಟ್ಟೆ ಇದು ಅವನಿಗೆ, ಅದೇನಂತಾನೆ ಗೊತ್ತಿಲ್ಲ. ಉಪ್ಪು ತುಂಬ ತಿಂತಾನೆ. ನಿಂಬೆಹಣ್ಣು ಉಪ್ಪು ಇದೆರಡು ಸಖತ್ತು ತಿಂತಾನೆ. ಈಗಿರೋ ಕೋಪನೇ ಸಾಕು, ತಿನ್ನಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಹಾಗೆ ಈ ಬಾಳೆ ಎಲೆ ಊಟ ಮಾಡಿ ತುಂಬ ದಿನ ಆಗಿತ್ತು ಗೈಸ್. ನನಗಂತೂ ಸಖತ್ತು ಖುಷಿ ಅನ್ನಿಸ್ತು ಬಾಳೆ ಎಲೆ ಊಟ ಮಾಡೋದಕ್ಕೆ. ಸಖತ್ತು ದಿನ ಆಗಿತ್ತು ಅಂತಂದರೆ ಪಾಪು ಚಿಕ್ಕವನಲ್ಲ ಈಗ, ಅದು ಹಾಗಾಗಿ ಎಲ್ಲೂ ಆ ಹೊರಗಡೆ ಐಟಮ್ಸ್ ಎಲ್ಲ ಏನೂ ತಿಂತಾ ಇರಲಿಲ್ಲ ನಾನು. ಪಾಪು ಈಗ 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ ಬಿದ್ದಿದೆಯಲ್ಲ, ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಮದುವೆಗೆ ಬರೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಮ್ಮನೇ ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಇನ್ನೇನು ಅಮ್ಮನೇ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಲಾಸ್ಟಲ್ಲಿ ಬಾಳೆಹಣ್ಣು ಐಸ್ ಕ್ರೀಮು ಇದಿಲ್ಲದೆ ಯಾವುದು ಊಟ ಕಂಪ್ಲೀಟ್ ಆಗೋದಿಲ್ಲ ಮದುವೆ ಮನೆಯಲ್ಲಿ. ಈಗ ಇಲ್ಲಿ ರಿಸೆಪ್ಷನ್ ನಿಲ್ಲಿಸಿದ್ರು, ಫೋಟೋ ಎಲ್ಲ ಕೊಡ್ತಾಯಿದ್ರು ಫ್ರೆಂಡ್ಸು, ಅದೊಂದು ಕ್ಲಿಪ್ ತೊಗೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಮಕ್ಕಳೆಲ್ಲ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು. ನನ್ನ ಮಗನ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ನನ್ನ ಮಗ ಬೇಡವೇ ಬೇಡ ಅಂತೇಳಿ ಸುಮ್ಮನೆ ಹಾಗೆ ನಿಂತ್ಕೊಂಡು ಪೋಸ್ ಕೊಟ್ಬಿಟ್ಟು ಬಂದ ಅಷ್ಟೇ. ಇಲ್ಲಿ ಸ್ಟಂಟ್ ಮಾಡ್ತಾಯಿದ್ದ ಚೇರೆಲ್ಲ ಎತ್ಕೊಂಡು. ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ನಮಗೂ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲೇ ಆದರೂ ಅಷ್ಟೇ. ಏನಂತಂದರೆ ಈ ಗಣೇಶ ಎಲ್ಲ ಕೂರಿಸಿರ್ತಾರಲ್ಲ, ಅಲ್ಲಾಗಲಿ ಅಥವಾ ಈ ಥರ ಟಮಟೆ ಸೌಂಡ್ಗಳಾಗಲಿ ಏನಾದರೂ ಕೇಳಿದ್ರೆ ನನಗಂತೂ ಕುಣಿಬೇಕು ಅಂತಲೇ ಅನಿಸುತ್ತೆ. ಬಟ್ ಕುಣಿಯೋಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನನಗೆ ಆ್ಯಕ್ಚುಲಿ ನನ್ನ ಮದುವೆಲಿ ಈ ಥರ ಎಲ್ಲ ಮಾಡಿಸ್ಬೇಕಂತ ಇಷ್ಟ ಆಯಿತು. ಬಟ್ ಅದೆಲ್ಲ ಏನೂ ನಡೀಲಿಲ್ಲ. ನೆಕ್ಸ್ಟ್ ನನ್ನ ತಂಗಿ ಮದುವೆ ಇದೆ. ನನ್ನ ತಂಗಿ ಮದುವೆಲಾದರೂ ಒಂದೆರಡು ಸ್ಟೆಪ್ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮನೆಗೆ ಹೊರಟ್ವಿ ಈಗ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.